2 ತಿಂಗಳಿಗೆ ಒಂದ್ಸರಿ ಹೋಯ್ತಾರೆ ತಾತನ ಮನೆಯಲ್ಲಿ. ಅವ್ರ ಅಪ್ಪನ ಮನೆಗೆ ಹೋಯ್ತಿಲ್ಲ 2 ತಿಂಗಳಿಗೆ ಒಂದ್ಸರಿ. ಅವ್ರ ಅಪ್ಪನ ಮನೆಗೆ ಹೋಗಿ 3 ತಿಂಗಳಾಯ್ತು. ಅಣ್ಣ ರೂಮ್ ಬುಕ್ ಮಾಡಿದ್ದಾನೆ, ಆದರೆ ನಾವು ಯಾವ ರೂಮ್ ಬುಕ್ ಮಾಡಿದ್ದಾನೆ ಅಂತಲೇ ಮರ್ತೋಗಿದ್ದಾನೆ. ಗಾರ್ಡನ್ ವ್ಯೂನ, ಬೀಚ್ ವ್ಯೂನ, ಸಿ ವ್ಯೂನ ಅಂತ ನನ್ನೇ ಕೇಳ್ತಿದ್ದಾನೆ. ಇವರು ಕ್ರಾಬ್ಗಳು ಹೋಗ್ತಾ ಇದೆ ಪುಟಾಣಿದೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು 2ನೇ ದಿನ ನಮ್ಮದು ಅಂಡಮಾನಲ್ಲಿ. ನಿನ್ನೆ ನೈಟ್ ಅಂತೂ ಬೇಗ ಮಲ್ಕೊಂಡ್ವಿ. ನಾನು ಅಂದ್ಕೊಂಡೆ ಹೊಸ ಜಾಗ ನಿದ್ದೆ ಬರೋಲ್ಲ ಅಂತ, ಬಟ್ ತುಂಬ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಯಾಕಂದರೆ ತುಂಬ ಸ್ಟ್ರೆಸ್ ಆಗಿತ್ತು. ಅಂದರೆ ಪಾಪುನ ಎತ್ಕೊಂಡೆ ತುಂಬ ಸ್ಟ್ರೆಸ್ ಆಗಿತ್ತು ಅಷ್ಟೇ. ಬಟ್ ನಾವು ಅಷ್ಟೊಂದೇನು ಸುತ್ತಾಡೋಕ್ಕೆಲ್ಲ ಹೋಗಲಿಲ್ಲ. ಅಲ್ಲಿ ನಾವು ನೈಟ್ ಹೋಗಿದ್ವಿ, ಬಟ್ ಹೆವಿ ಮಳೆ ಬಂದುಬಿಡ್ತು. ನಾವು ಅರ್ಧಂಬರ್ಧ ಶೋ ಮುಗಿಸ್ಕೊಂಡು ವಾಪಸ್ ಬಂದುಬಿಟ್ವಿ. ಯಾಕೆಂದರೆ ಮಳೆ ಬರ್ತಿತ್ತಲ್ಲ, ಪಾಪುನು ಒದ್ದೆ ಆಗಿಬಿಡ್ತಾಳೆ ಅಂತ. ಸೊ ಬೇಗ ಬಂದ್ವಿ. ಪಾಪುಗೆ ಫೀಡ್ ಮಾಡಿ ಪಾಪುನ ಮತ್ತೆ ಸ್ನಾನ ಮಾಡಿಸಿ ಅವಳನ್ನ ಮಲಗಿಸಿ ನಾವು ಕೂಡ ಮಲ್ಕೊಂಡ್ವಿ. ಎಷ್ಟು ಬೇಗ ನಿದ್ದೆ ಬಂತು ಅಂದರೆ 10 ಅಷ್ಟರಲ್ಲೆಲ್ಲ ನಾವು ಫುಲ್ ಮಲ್ಕೊಂಡ್ಬಿಟ್ಟಿದ್ವಿ. ನಾವು ಮತ್ತೆ 4:30ಗೆ ಎಚ್ಚರ ಆಯಿತು. ನೋಡಿದ್ರೆ ತುಂಬ ಅಂದರೆ ಟೈಮ್ ಆಗಿಬಿಟ್ಟಿದೆ ಅಂತ ನಾನು ಅಂದ್ಕೊಂಡೆ. ಬಟ್ ಇಲ್ಲಿ ಬೇಗ ಸನ್ರೈಸ್ ಆಗುತ್ತಂತೆ. ಸೊ 4:30ಗೆಲ್ಲ ಫುಲ್ ಬೆಳಕಿತ್ತು ಇಲ್ಲಿ. ಸೊ ಇವಾಗ ಇಲ್ಲೇ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇದೆ ನಮಗೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಆ್ಯಕ್ಚುಲಿ ಸೆಲ್ಯುಲಾರ್ ಜೈಲ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ನಾವು ನೈಟ್ ಲೈಟ್ ಶೋ ಅಷ್ಟೇ ನಾವು ನೋಡೋಕ್ಕಾಗಿದ್ದು ಅಲ್ಲಿ. ನಾನು ಫುಲ್ಲು ಅಲ್ಲಿ ಸುತ್ತಮುತ್ತ ಏನೂ ನೋಡೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಹೋಗೋಣ ಅಂದ್ಕೊಂಡ್ವಿ. ಬಟ್ ಪಾಪು ತಾಚಿ ಮಾಡಿಬಿಟ್ಟಿದ್ದಾಳೆ. ಸೊ ಈಗ ನಾವು ಅದಕ್ಕೆ ಅದು ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಫೆರಿ ಡಿಪಾರ್ಚರ್ ಇರೋದು 12 o'clockಗೆ ಹ್ಯಾವ್ಲಾಕ್ ಐಲ್ಯಾಂಡ್ಗೆ. ಸೊ ಇವಾಗ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು 1 hour ಮುಂಚೆ ಹೋಗ್ಬೇಕಲ್ವ ಬೇಬಿ ಅಲ್ಲಿಗೆ. 1 hour ಮುಂಚೆ ನಾವು ಅಲ್ಲಿ ರೀಚ್ ಆಗಬೇಕು. ಅಂದರೆ ಇಲ್ಲಿ ಏನು ಇಟ್ಟಿಲ್ಲ, ಡಿನ್ನರಿಗೆ ಮಾತ್ರ ಇಟ್ಟಿರೋದು ಅನ್ಸುತ್ತೆ. ಬೆಳಗ್ಗೆಯಿಂದ ನೀರು ಕುಡಿದಿಲ್ಲ. ಸ್ವಲ್ಪ 10 ಗಂಟೆ ಆಗಿದೆ ಈಗಾಗಲೇ. ಈಗ ನೀರು ಕುಡಿತೀನಿ. ಆಲೂ ಪರೋಟ ಬಂದು ಜೈಪುರ ಆಲೂ ಪರೋಟ ವಿತ್ ಕರ್ಡ್. ಅದು 2 ತಿಂಗಳಿಗೆ ಅನ್ಸುತ್ತೆ. 2 ತಿಂಗಳಿಗೆ ಒಂದ್ಸರಿ ಹೋಯ್ತಾರೆ ತಾತನ ಮನೆಯಲ್ಲಿ. ಅವ್ರ ಅಪ್ಪನ ಮನೆಗೆ ಹೋಯ್ತಿಲ್ಲ 2 ತಿಂಗಳಿಗೆ ಒಂದ್ಸರಿ. ಇದನ್ನ ಹಾಕ್ತೀನಿ ವಿಡಿಯೋದು. इनको बिस्किट पर ये ಚೆನ್ನಾಗಿದೆ. ಪಾಪು ಜವಾಬ್ದಾರಿ ಫುಲ್ ನಂದೇ. ಈ ಟ್ರಿಪ್ಪಲ್ಲಿ ಅಂತ ಹೇಳಿದ್ರದಕ್ಕೆ ಟ್ರಿಪ್ಪಿಗೆ ಒಪ್ಕೊಂಡಿರೋದು ಸಾಹೇಬ್ರು. ಪಾಪುನ ಇಟ್ಕೊಂತನೂ ಇಲ್ಲ, ಯಾವ ಮಾಡ್ತಿಲ್ಲ. ಬಟ್ ಲಗೇಜ್ ಪ್ಯಾಕೆಲ್ಲ ಪಾಪ ಅವನೇ ಮಾಡ್ತಾ ಇದ್ದಾನೆ. ಬಟ್ ಪಾಪು ಜವಾಬ್ದಾರಿ ಫುಲ್ ನಂದು. ಏನು ಮಗನೇ ಬ್ರೆಡ್ ಕೊಡು ಮಕ್ಕಳಿಗೆ. ಜಾಮ್ ಇರ್ತೈತೆ ನಾವು ಪೋರ್ಟ್ ಬ್ಲೇರ್ ರೀಚ್ ಆದಾಗ ಅರೌಂಡ್ 2:30 ಆಗಿತ್ತು. ಸೊ ಅದಕ್ಕೆ ಅಂತ ಈ ಹೋಟೆಲ್ ಡಿ ಪೆಬಲ್ಸ್ ಬುಕ್ ಮಾಡಿದ್ವಿ. ಇಲ್ಲಿ ಪರ್ ಡೇಗೆ ಕಾಸ್ಟು 3000 ವಿತ್ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್. ಫುಡ್ ಮಾತ್ರ ತುಂಬ ಚೆನ್ನಾಗಿದೆ. ಈವನ್ ರೂಮ್ ಕೂಡ ತುಂಬ ನೀಟಾಗಿದೆ.
ಯಾರಾದರೂ ಅಂಡಮಾನ್ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ರೆ ನೀವೇನಾದರೂ ಪೋರ್ಟ್ ಬ್ಲೇರಲ್ಲಿ ಉಳ್ಕೊಬೇಕು ಅಂತಿದ್ರೆ ಸೊ ಈಗ ನೀವು ಈ ಹೋಟೆಲ್ನ ಅಲ್ಲಿ ಸ್ಟೇ ಆಗ್ಬೋದು, ತುಂಬ ಚೆನ್ನಾಗಿದೆ. ನಾವು ಅವಳಿಗೆ ಅಂತ ಉಪ್ಮಾ ಆರ್ಡರ್ ಮಾಡಿದ್ವಿ. ನೋಡಿ ಮಲಗಿದ್ವಲ್ಲ ಏನು ಮಾಡೋದು ಅಂತ ಅನ್ಕೊತಿದ್ವಿ. ಸದ್ಯ ಅಯ್ಯೋ ಹೋಗಿತ್ತು. ಚೆನ್ನಾಗಿಲ್ವಾ? ಖಾರ ಇದೆಯಾ ಬೇಬಿ? ಪಪ್ಪು ಖಾರ ಇಲ್ಲ ಪಪ್ಪು. ಕರ್ಡ್ ಇವತ್ತು ಸ್ವಲ್ಪ ಕರ್ಡ್ ಹಾಕೋದು ಹಾಕು ಅನ್ಸುತ್ತೆ. ಇಲ್ಲಿ ಪಪ್ಪು, ಇಲ್ಲಿ ನೋಡಿ ಪಪ್ಪ ಹಾಯ್ ಮಾಡಿ. ರೋಲಿ ರೋಲಿ ಈ ಬಂಗಾರಿ ಇಲ್ಲಿ ಜಂಪ ನನ್ನ ಯಮ್ಮಿ ಪಪ್ಪ ನೋಡಿ ಯಮ್ಮಿ. ಯಾಕೆ ನಗಾಡ್ತಿಲ್ಲ? ಒಂದಷ್ಟು ದೂರ ಹೋಗ್ತಾರೆ, ಹಿಂಗೆಲ್ಲ ಮಾಡೋದಷ್ಟೇ ಮಕ್ಕಳು ಊಟ ಮಾಡೋದು ಗೊತ್ತಾ? ಓ ಬಂಗಾರಿಗೆ ಅರ್ಧಂಬರ್ಧ ನಿದ್ದೆ ಆಯಿತು. ಕೂದಲು ಹೋಯ್ತಲ್ಲಿ. ಈ ಜಾಮ್ 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 ಭೀಮ್ 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 ಛೋಟಾ ಭೀಮ್. ಅಲ್ಲಿ ಪಾಪ ಅಲ್ಲಿ ಬಾ ಕ್ಯಾಂಡಿ, ಬಾ ಕ್ಯಾಂಡಿ. ಒಬ್ಬ ಬಾ ಕ್ಯಾಂಡಿ. ಕ್ಯಾಂಡಿ ಬಂತು. ಬಾ 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 ಬಾ. ಪಪ್ಪ ಇಲ್ಲಿ ಪಪ್ಪ. ಪಪ್ಪನದು ಬಾ ಬಾ ಇಲ್ಲಿ ಪಪ್ಪಗೆ ಬಾ. ಪಪ್ಪ ಬಾ ಪಪ್ಪ ಬಾ. ಬೇಡ ಬೇಡ, ನೀನು ಅಲ್ಲಿ ಮನೆಯಲ್ಲೂ ಕುಡಿಯೋಣ. ಅಲ್ಲಿ ಹಾಟ್ ವಾಟರ್ ಇದೆ, ಅದನ್ನು ಕುಡಿಸ್ತೀನಿ. ಹೋಗೋಣ. चली से हाय 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 स्वीटहार्ट, क्या खा के आया? कुछ से क्या खाए? कुछ से क्या खा गए? फूड वाज टू गुड. हेलो बाय बाय. ಪಾಯಿಂಟ್ ಇರೋದಿಲ್ಲೇನಾ? ಸೊ ನಾವು ಅದರ ಆರಾಮಾಗಿ ಇದ್ರಲ್ಲಿ ಹೋಗ್ಬೋದು ಅನ್ಸುತ್ತೆ. ಬಟ್ ಲಗೇಜ್ ಇದೆ ಅಲ್ಲ ಜಾಸ್ತಿ. ಓಕೆ ಡನ್. ಬಟ್ 12ಗಲ್ಲ ಬೇಬಿ ಡಿಪಾರ್ಚರು, ಆದ್ರೆ 1 ಅವರ್ ಮುಂಚೆ 11ಗೆ ಹೋಗ್ತೀವಿ ಅಂದರೆ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಟೈಮ್ ಸಿಕ್ಕಿದ್ರು ಆಗಿರೋದು. ಓಕೆ ನಾವು ಚೆಕ್ಔಟ್ ಮಾಡಿ ಅಲ್ಲೇ ಕೆಳಗೆ ವೇಟ್ ಮಾಡೋಣ ಅಷ್ಟೇ ಅಲ್ಲ? ನಮ್ಮದು ರೂಮ್ ಚೆಕ್ಔಟ್ ಎಲ್ಲ ಆಯಿತು. ಸೊ ವೇಟಿಂಗ್ ಏರಿಯಾದಲ್ಲಿ ವೇಟ್ ಮಾಡ್ತಿದ್ವಿ, ಯಾಕಂತಂದರೆ ಬೇರೆ ಗೆಸ್ಟ್ ಬಂದಿದ್ದರು, ಅವರಿಗೆ ರೂಮ್ ಕೊಡಬೇಕಿತ್ತು. ಅದಕ್ಕೆ ನಾವು ಚೆಕ್ಔಟ್ ಮಾಡಲೇಬೇಕಾಗಿತ್ತು. ಇಲ್ಲೆಲ್ಲ ಬೇಗ ಚೆಕ್ಔಟ್ ಇರೋದ್ರಿಂದ ನಾವು ಬೇಗ ಚೆಕ್ಔಟ್ ಮಾಡಿದ್ವಿ. ನಮ್ಮದು 12ಗೆ ಇರೋದು ಫೆರಿ. ಸೊ ನಾವು 10:45ಗೆ ಹೋದರೂ ಅಲ್ಲಿಗೆ ಹೋಗಬೇಕಿತ್ತು. ನಮ್ಮದು ರೂಮ್ ತುಂಬ ನಿಯರ್ ಬೈ, ಜಸ್ಟ್ 5 ಮಿನಿಟ್ಸ್ ಡ್ರೈವ್ ಅಷ್ಟೇ. ಸೊ ಅದಕ್ಕೆ ನಾವಿಲ್ಲಿ ವೇಟಿಂಗ್ ಏರಿಯಾದಲ್ಲಿ ವೇಟ್ ಮಾಡ್ತಾಯಿದ್ವಿ. ನಾವು ಅಂಡಮಾನಿಗೆ ಬಂದಮೇಲಂತೂ ಚೆರಿ ಈವನ್ ಅವಳು ಗೊತ್ತಿಲ್ಲದಿರೋರ ಜೊತೆನೂ ಆಟ ಆಡ್ತಿದ್ದಾಳೆ. ನೋಡಬೇಕು ಇನ್ಮೇಲೆ ಅವಳು ಎಲ್ಲರ ಜೊತೆನೂ ಅಡ್ಜಸ್ಟ್ ಆಗ್ತಾಳ ಇಲ್ವಾ ಅಂತ. ಈ ಥರ ಎಲ್ಲ ಲಗೇಜ್ ಎಲ್ಲ ತುಂಬಿಕೊಂಡು ಫಸ್ಟ್ ಟೈಮ್ ಹೋಗ್ತಾರೆ.
ಆ್ಯಕ್ಚುಲಿ ಪೋರ್ಟ್ ಬ್ಲೇರಲ್ಲಿ 2 ಪಿಕಪ್ ಪಾಯಿಂಟ್ ಇದೆ, ಅಂದರೆ ಜೆಟ್ಟಿ ಇದೆ. ನಮಗೆ ಇದ್ದಿದ್ದು ಹ್ಯಾಡೋ ಜೆಟ್ಟಿ ಹತ್ರ. ನಾವು ಇವಾಗ ಅಲ್ಲಿಗೆ ಬಂದಿದ್ದೀವಿ. ಆ ಟ್ರಾಲಿ ತಗೋಬಿಡು ಬೆಟರ್. ಅಲ್ಲಿದಲ್ಲ ಬಂದು ಇಟ್ಟಿದ್ದಾರೆ. ಎಷ್ಟು ಹ್ಯಾಂಡಲ್ ಮಾಡೋಕ್ಕಾಗತ್ತೆ ಒಬ್ಬನೇ? ಇಲ್ಲಿ ನಾವು ಯಾವ ಫೆರಿ ಬುಕ್ ಮಾಡಿರ್ತೀವಿ ಆ ಕೌಂಟರ್ ಹತ್ರ ಹೋಗ್ಬಿಟ್ಟು ಫುಲ್ ನಮ್ಮದು IDs ಎಲ್ಲ ಚೆಕ್ ಮಾಡಿಸ್ಬೇಕು. ನಾವು ಬುಕ್ ಮಾಡಿದ್ದು ಮಾರ್ಕ್ ಕ್ರೂಸ್. ಸೊ ಗಗನ್ ಅಲ್ಲಿ ಹೋಗಿ ಫುಲ್ ಎಲ್ಲ ಚೆಕ್ ಮಾಡಿಸ್ಬಿಟ್ಟು ಬಂದರು. ನಮ್ಮದು ಬೋರ್ಡಿಂಗ್ ಆಗಲಿಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಲಗೇಜ್ ಎಲ್ಲ ಇಲ್ಲೇ ಕಲೆಕ್ಟ್ ಮಾಡ್ಕೊತಾರೆ. ನಾವು ಚರಿದು ಡೈಪರ್ ಬ್ಯಾಗ್ ಒಂದು ಬಿಟ್ಬಿಟ್ಟು ಎಲ್ಲ ಲಗೇಜು ಕೊಟ್ವಿ, ಮತ್ತು ಸ್ಟ್ರೋಲರ್ ಕೂಡ ಫೋಲ್ಡ್ ಮಾಡಿಕೊಟ್ವಿ. ನಾವು ಅಲ್ಲಿ ಹೋದ್ಮೇಲೆ ವಾಪಸ್ ಕಲೆಕ್ಟ್ ಮಾಡ್ಕೋಬೇಕು. ನಾವು ಹೋಗ್ತಾ ಇರೋ ಫೆರಿ ಇದು. ಅಣ್ಣಂಗೆ ಫುಲ್ ಖುಷಿ, ವಿಂಡೋ ಪಕ್ಕ ಕುತ್ಕೊತಾ ಇದ್ದೀನಿ ಅಂತ. ಈಗ ನಮ್ಮದು ಬೋರ್ಡಿಂಗ್ ಆಯಿತು. ಈಗ ಲಗೇಜ್ ಎಲ್ಲ ಕಲೆಕ್ಟ್ ಮಾಡಿದ್ರು, ಅದು ಹೋದ್ಮೇಲೆ ರಿಟರ್ನ್ ಮಾಡ್ತಾರಂತೆ. ಸೊ ನಮ್ಮದು 12 o'clock ಡಿಪಾರ್ಚರ್ ಇರೋದು. ಈಗ 11:50. ಸೊ ಇನ್ನು 10 minutes ವೆಯ್ಟ್ ಮಾಡಬೇಕು. ಆ್ಯಕ್ಚುಲಿ ಇಲ್ಲಿಂದ ಪೋರ್ಟ್ ಬ್ಲೇರಿಂದ ಹ್ಯಾವ್ಲಾಕ್ ಐಲ್ಯಾಂಡ್ಗೆ 1.5 hour. ಸೊ 12ಗೆ ಬಿಟ್ಟರೆ ನಾವು ಅರೌಂಡ್ 1:30ಗೆಲ್ಲ ಅಲ್ಲಿಗೆ ರೀಚ್ ಆಗ್ತೀವಿ ಅಂತ ಅನಿಸುತ್ತೆ. ಸರಿ ಅಂತ ಫುಲ್ ಎಂಜಾಯ್ ಮಾಡ್ತಿದ್ದಾರೆ ಟ್ರಿಪ್ನ. ನಮಗಿಂತ ಜಾಸ್ತಿ ಅವಳು ಎಂಜಾಯ್ ಮಾಡ್ತಿದ್ದಾಳೆ. ಅವಳನ್ನ ಎತ್ಕೊಂಡು ನಮಗೆ ಸ್ವಲ್ಪ ಸ್ಟ್ರೆಸ್ ಆಗ್ತಿದೆ. ಬಿಟ್ಟರೆ ಅವಳಿಗೆ ನಿದ್ದೆ ಟೈಮಿಗೆ ನಿದ್ದೆ ಆಗ್ತಿದೆ, ಊಟ ಟೈಮಿಗೆ ಊಟ ಆಗ್ತಿದೆ, ಆಟದ ಟೈಮಲ್ಲಿ ಫುಲ್ ಆಟ ಆಡ್ತಾ ಇದ್ದಾಳೆ. ಸರಿ ಹೆಂಗಿದೆ ಗೊತ್ತಾ? ಕೆಫೆ ಕೂಡ ಇದೆ. ಏನಾದರೂ ಬೇಕು ಅಂತ ಅಂದರೆ ಆರ್ಡರ್ ಮಾಡಿ ತಿನ್ನಿ. ಆ್ಯಕ್ಚುಲಿ ಚರಿ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಎಂಜಾಯ್ ಮಾಡ್ತಿದ್ದಾಳೆ. ಮಕ್ಕಳಾಗ್ಬಿಡ್ತು, ಅಯ್ಯೋ ಟ್ರಿಪ್ಪಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ನಾವು ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಬೇಡಿ. ಸರಿ ಅನ್ನೊಂದು ಫೇಸ್ ನೋಡಿದ್ರೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ಲು. ಬಟ್ ಇವಾಗಂತೂ ಎಲ್ಲರ ಜೊತೆನೂ ನಗಾಡ್ತಾ ಇದ್ದಾಳೆ. ಫುಲ್ ಅವಳಾಗುಳೆ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಎಲ್ಲರ ಫೇಸ್ ನೋಡಿ ಅಂತ ಮಾಡ್ತಾರೆ. ಅವಳಿಗೆ ಟ್ರಿಪ್ ತುಂಬ ಖುಷಿಯಾಗಿದೆ ಅನಿಸುತ್ತೆ. ಬಟ್ ಒಂಚೂರು ಸ್ವಲ್ಪನೂ ಕ್ರ್ಯಾಂಕಿ ಆಗ್ತಾಯಿಲ್ಲ, ಆರಾಮಾಗಿದ್ದಾಳೆ. ಆ್ಯಕ್ಚುಲಿ ಮನೇಲೇ ಸ್ವಲ್ಪ ಕ್ರ್ಯಾಂಕಿ ಇದ್ಲು, ಬಟ್ ಇಲ್ಲಿ ಬಂದಮೇಲೆ ಫುಲ್ ಆರಾಮಾಗಿದೆ. ಅದಕ್ಕೆ ಇನ್ಮೇಲಿಂದ ಗಗನ್ ಅವರು ತಿಂಗಳಿಗೆ ಒಂದೊಂದು ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಅಪ್ಪನ ಮನೆಗೆ ಅಪ್ಪನ ಮನೆಗೆ ಹೋಗಿ 3 ತಿಂಗಳಾಯ್ತು. 3 ತಿಂಗಳೇನಲ್ಲ, ಎಷ್ಟು ನಾಮಕರಣದಿಂದ ಇಲ್ಲ, ಚರಿ ವ್ಯಾಕ್ಸಿನೇಷನ್ ಕೊಟ್ಟಾಗ ಹೋಗಿದ್ದೇನೆ ಅಮ್ಮನ ಮನೆಗೆ.
पापा ಫೋಟೋ ತೆಗಿಸಿದ್ಯಾ? ಅಷ್ಟು ನೀಟಾಗಿ ಬರ್ತಿಲ್ಲಲ್ವಾ ಒಂಥರ ಇದಾಗಿದೆ. ಹೂ ಆಗ್ತಿದ್ಯಾ? ಸರಿಗೆ ಟಾಯ್ಸ್ ಫ್ಲೈಟಲ್ಲಿ ಯೂಸ್ ಆಗಲಿಲ್ಲ, ಫೆರಿಲಿ ಯೂಸ್ ಆಗ್ತದೆ. ಡ್ಯಾನ್ಸ್ ಮಾಡ್ತದೆ ಜಿರಾಫೆ. ಏನು ಮಾಡಿ ಅದು ನೋಡಿ ಚೆರಿ ಇವಾಗಲೂ ಕೂಡ ಅಲ್ಲಿ ಯಾರಿಗೂ ಗೊತ್ತಿಲ್ಲದೇನೋರು ಇದ್ದಾರೆ, ಅವ್ರ ಜೊತೆ ಫುಲ್ ಆಟಾಡ್ತಾ ಇದ್ದಾರೆ. ಅವ್ರ ಪಪ್ಪ ಸ್ಪ್ರೈಟ್ ಕುಡಿದಿದ್ದನ್ನು ನೋಡಿದ್ಲಲ್ಲ, ಇವಾಗ ಅವಳು ಅದೇ ಥರ ಕುಡಿಯೋಕೆ ಟ್ರೈ ಮಾಡ್ತಿದ್ದಾಳೆ. ಕಾಳಿ ಮಗ್ನೆ ಅದು, ಕಾಳಿ ಖಾಲಿ ಆಗಿದೆ. ನಾವಿನ್ನೇನು ಹ್ಯಾವ್ಲಾಕ್ ಐಲ್ಯಾಂಡ್ ರೀಚ್ ಆಗ್ತಿದ್ದೀವಿ. ಫೇರಿ ಸ್ಟಾಪ್ ಆದಮೇಲೆ ನಾವು ಲಗೇಜ್ ಕಲೆಕ್ಟ್ ಮಾಡಿ ಟ್ಯಾಕ್ಸಿ ಇಟ್ಕೊಂಡು ರೂಮ್ ಹತ್ರ ಹೋಗಬೇಕು. ಅಲ್ಲ ಬಂಗಾರ ಬಗ್ಬಾರ್ದು. ಬೇಬಿ ಅವಳು ಪಕ್ಕನೇ ಇರು ಬೇಬಿ. ಸರಿ
ನಾವು ಲಾಗೇಜ್ ಕಲೆಕ್ಟ್ ಮಾಡಿ ಗೇಟ್ ಹತ್ರ ಬಂದಿದ ತಕ್ಷಣವೇ ಅವರೇ ಬರ್ತಾರೆ ಟ್ಯಾಕ್ಸಿ ಬೇಕಾ ಅಂತ. ನೀವೇನಾದರೂ ಹ್ಯಾವ್ಲಾಕಲ್ಲಿ ಸುತ್ತಾಡಬೇಕು ಅಂತಿದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಹಾರಾಜ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್. ನಾವು ಆ ಕಡೆ ಹೋಗೋಣ ಪಪ್ಪ ಎಂಟ್ರಿ ಎಲ್ಲ ಮುಗಿಸಿ ಬರಲಿ. ಓಕೆ, ಅಣ್ಣ ರೂಮ್ ಬುಕ್ ಮಾಡಿದ್ದಾನೆ, ಆದರೆ ನಾವು ಯಾವ ರೂಮ್ ಬುಕ್ ಮಾಡಿದ್ದಾನೆ ಅಂತಲೇ ಮರ್ತೋಗಿದ್ದಾನೆ. ಗಾರ್ಡನ್ ವ್ಯೂನ, ಬೀಚ್ ವ್ಯೂನ, ಸಿ ವ್ಯೂನ ಅಂತ ನನ್ನೇ ಕೇಳ್ತಿದ್ದಾನೆ. ಊಟ ನೋಡಿ, ಊಟ ಮಾಡ್ಕೊಂಡು ಬಂದು ಆಮೇಲೆ ದರ್ಶನ ಮಾಡೋಣ. ಬನ್ನಿ ಹೋಗು, ಬನ್ನಿ ಬನ್ನಿ. ಗಾರ್ಡನ್ ಜಸ್ಟ್ ಇದು ವಿಂಡೋ ಅಷ್ಟೇ ಹೋಗ್ಲಿಕ್ಕೆ. ನೈಸ್. ಎಷ್ಟು ಅನ್ನ ಇದೆ ಅಂದರೆ ಬಾತ್ರೂಮ್ ಐ ಗೆಸ್. ಇಟ್ಟಿದ್ದಾರೆ. ಯಾವ ಹೋಟೆಲ್ಸ್ ಹೋದ್ರೆ ಎಲ್ಲ ಬಯೋಟಿಕ್ ಪ್ರಾಡಕ್ಟ್ಸ್ ಇರುತ್ತೆ. ಬೇಬಿ ಅವಳ ಇಟ್ಕೋ ಸರಿಯಾಗಿ. ಸರಿ ನಿರ್ಮಾಣ ಕೊಡ್ತೀನಿ. ಸಂಜೆ ಆಗುತ್ತಲ್ಲ, ಸೊ ಅಷ್ಟೊಂದೇನು ಬಿಸಿಲು ಇರಲಿಲ್ಲ. ಸೊ ಹಾಗೆ ಬೀಚ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ವಿ. ಹಲೋ, ಮಕ್ಕಳು ಬಂದ್ಮೇಲಂತೂ ಹೆಂಡತಿ ಬೇಡವೇ ಬೇಡ. ಬೇಬಿ ವೇಟ್ ಮಾಡು ಬೇಬಿ. ಯಾವುದು? ಅದು ಫೋಲ್ ಇಲ್ಲ. ನಾವು ಸಿ ವ್ಯೂ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೆ ನಾನು, ಬಟ್ ಇಲ್ಲ.
ಗಾರ್ಡನ್ ವ್ಯೂ ಮಾಡಿರೋದು. ಇದು ಪೂಲ್ ವಿಲ್ಲಾ. ಗಾರ್ಡನ್ ವಿಲ್ಲಾಗೇನೆ 22,000. ಯಪ್ಪ. ಸಿ ವ್ಯೂಗೆ ಆ್ಯಕ್ಚುಲಿ 40ನೋ 50ನೋ ಆಯಿತು ಅನಿಸುತ್ತೆ ಅಲ್ವಾ, ಅದಕ್ಕೆ ಮಾಡಲಿಲ್ಲ ಕರೆಕ್ಟು. ಚರಿ ಪಾಪ ಆಟ ಆಡುತ್ತೆ. ಅಯ್ಯೋ ಚರಿಗೆ ಟ್ಯೂಬೇ ತಂದಿಲ್ವಲ್ಲ ನಾವು ಆಟ ಆಡ್ಸೋಕ್ಕೆ. ಯಾರ್ದೋ ಇದೆ ಬೇಬಿ, ಅಥವಾ ಇವರೇ ಇಟ್ಟಿರ್ತಾರ ಮಕ್ಕಳಿಗೆ ಅಂತ. ಇಲ್ಲ ಅಂತಂದರೆ ಚರಿನ ಅದರಲ್ಲೇ ಕೂರಿಸ್ಬೋದು. ಸರಿ, ಒಂದು ಸ್ವಿಂಗ್ ಇದೆ ಬೇಬಿ, ಅಲ್ಲಿ ಸ್ವಿಂಗ್ ಇದೆ. ಓ ಇಲ್ಲಿ ಅನಿಸುತ್ತೆ ಅವ್ರು ಹೇಳಿದ್ದು ಲೈವ್ ಮ್ಯೂಸಿಕ್ ಇದೆ ಅಂತ ಅಲ್ಲ. ಬೀಚ್ ಸೈಡ್ ಇದೆ ಅಂತ ಹೇಳಿದ್ರು. ಸೊ ಈ ಏರಿಯಾ ಇದೆ ಅದು. ಇಟ್ಕೊಳ್ಳಿ ಚರಿನಾ. ಇವತ್ತು ಜಸ್ಟ್ ನಾವು ಈ ರೆಸಾರ್ಟಲ್ಲಿ ಬರೀ ಚಿಲ್ ಮಾಡ್ತೀವಿ ಅಷ್ಟೇ, ಬೇರೆ ಹೊರಗಡೆ ಹೋಗೋ ಏನೋ ಪ್ಲ್ಯಾನ್ಸ್ ಇಲ್ಲ. ಕಾಮಾಗಿದೆ, ಬಟ್ ಆಟ ಆಡೋದೆಲ್ಲ ಆಟ ಆಡೋಕ್ಕಾಗತ್ತೆ ಇಲ್ಲಿ. ಸಂಜೆಗೆ ಬರುತ್ತೆ. ಏನು ಸಂಜೆಗೆ ಬರುತ್ತೆ ದೇವ್ಸ? ಅದು ಹೆಂಗೆ ಬರುತ್ತೆ ನೋಡಿ, ಏನು ಸಂಜೆ ಬರುತ್ತೆ ಅಂತ ನಿಂಗೆ ಏನಾರು ಹೇಳಿದ್ದ ಸಂಜೆ ಬರ್ತೀನಿ ಅಂತ? ಹಾಂ ಹಾಂ, ಬಟ್ ಇಲ್ಲಿ ತನಕ ಬೆಟ್ಟಿದೆ ಅಲ್ಲ ಬೇಬಿ. ಬರುತ್ತೆ ಸಂಜೆಗೆ ಬರುತ್ತೆ ನೋಡ. ಅದು ಹೆಂಗೆ ಬೇಬಿ ಹೇಳ್ತೀಯಾ? ಬರುತ್ತೆ, ಜಾಸ್ತಿ ಆಗುತ್ತೆ ಸಂಜೆ. ಮಳೆ ಮೋಡ ಇದೆ, ಮಳೆ ಬಂದರೆ ಡಿಸೈನ್ ನೋಡು ಮರಳು ಮೇಲೆ ಅಲ್ಲ. ಒಳ್ಳೆ ಯಾರೋ ಡಿಸೈನ್ ಮಾಡಿರತ್ತೆ ನನಗೆ ಕಾಣಿಸ್ತದೆ. ಏನು ಹುಳಗಳು ನೋಡಲ್ಲಿ, ಆ ಹೋಲ್ಸ್ ಇದಾವಲ್ಲ, ಹಾಂ, ಆ ಹೋಲ್ಸಿಂದ ಹುಳ ಬರ್ತಿದೆ ನೋಡಲ್ಲಿ. ನೋಡು ಹುಳಗಳು ನೋಡಿ ಕಾಣಿಸ್ತಿದಾವೆ. ವಾ, ಏಡಿಗಳು ಕೊಡವು. ನಳ್ಳಿನ ಏಡಿ ಮರಿತರ ಫುಲ್ ಸಣ್ಣವಾದ್ರೆ ಇಲ್ಲಿ. ಹೂ ಕಣೋ ಬೇಬಿ, ಕ್ರ್ಯಾಬು. ಯಪ್ಪ ಬೇಬಿ, ಕಚ್ಚಲ್ವಾ ಇದು? ಗೊತ್ತಿಲ್ಲ. ಇಲ್ಲೊಂದಿದೆ, ಇಲ್ಲೊಂದಿದೆ. ಹೋಲ್ ಇದಾವಲ್ಲ, ಅಲ್ಲೆಲ್ಲ ಇದಾವೆ ನೋಡು, ಸಣ್ಣ ಸಣ್ಣ ಕ್ರಾಬು. ಅದೇ ಡಿಸೈನ್ ಮಾಡಿರೋದು ಆರ್ಟಿಸ್ಟ್ ಅದೇ. ನಾನು ಇದನ್ನ ಯಾರೋ ಡಿಸೈನ್ ಮಾಡಿದ್ದಾರೆ ಅನ್ಕೊಂತಿದ್ದೆ. ಮಾಡಿರೋದು ಇವರು ಕ್ರ್ಯಾಬ್ಗಳು. ಇಲ್ಲೊಂದು ಹೋಗ್ತಾ ಇದೆ ಪುಟಾಣಿದೆ. ಓ ಎಲ್ಲೋಯ್ತು? ಕಾಣಿಸ್ತಾ ಇಲ್ಲಿ ಇಲ್ಲಿ ಇಲ್ಲಿದೆ.
ಡೈಪರ್ ಬಿಟ್ಬಿಟ್ಟು ಸ್ವಿಮ್ ಡೈಪರ್ ಹಾಕಿದ್ರೆ ಬಂಗಾರಿಗೆ ಗೋಯಿಂಗ್ ಟು ಸ್ವಿಮ್ಮಿಂಗ್ ಪೂಲ್. Yes, we are going to swimming pool. Wow, doll. ಹೇಗಿದೆ ಚಿನ್ನಮ್ಮದು ಔಟ್ಫಿಟ್ ಸೂಪರ್. ವಾವ್, ಸೂಪರ್ ಸೂಪರ್ ಆಗಿದೆ ಚಿನ್ನಮ್ಮದು. ನೋಡಿ ಎಷ್ಟು ಕ್ಯೂಟ್ ಇದೆ ಅಂತ ಕಾಣ್ತಾ ಇದ್ದೀರಾ. ಕಮ್ ವಿಲ್ ಗೋ ಸ್ವಿಮ್ಮಿಂಗ್ ಪೂಲ್ ಹೋಗ್ಬೇಕು. ಹಂಗೆ ಸೇರಿದ ಮ್ಯಾಚಿಂಗ್ ಇಬ್ಬರಿಗೂ ಈಜು ಬರಲ್ಲ. ಸ್ವಿಮ್ಮಿಂಗ್ ಪೂಲ್ ಪಾಪಾ. ಎಲ್ಲಿ ನಿದ್ದೆ ಇದಕ್ಕೆ ಆನ್ ಮಾಡಿಬಿಟ್ಟು ಇಲ್ಲಿ ಬಿಟ್ಬಿಡ್ಬೇಕು. ಸರಿ ಹಂಗೆ ಹಂಗೆ ಹಂಗೆ. Boom. ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿ ಡೈರೆಕ್ಟ್ ಬೀಚ್ ಹತ್ರ ಬಂದ್ವಿ. ಮಧ್ಯಾಹ್ನ ನೋಡಿದಾಗ ಇಷ್ಟೊಂದು ನೀರು ಮುಂದೆ ಬಂದಿರಲಿಲ್ಲ. ಸಂಜೆ ಆಗ್ತಾ ಬಂದಮೇಲೆ ನೀರು ತುಂಬ ಮುಂದೆ ಬರ್ತಿದೆ ಅಷ್ಟೇ.
ಕಮ್ ಬ್ಯಾಕ್ ಬಾರೋ. ಚರಿ ಚರಿಗೆ ಚಳಿ ಆಗ್ತಿದ್ಯಾ? ಬಂಗಾರಕ್ಕೆ ಚಳಿ ಆಗ್ತಿದ್ಯಾ? ನೀರಲ್ಲಿ ಆಟಾಡಿ ನಿದ್ದೆನೂ ಬಂದಿದೆ. ಬನ್ನಿ ತಾಚಿ ಮಾಡಿಸ್ತೀನಿ. ಹೋಗೋಣ. ಓ ಲೈಟ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ನೈಸ್. ಚೆನ್ನಾಗಿ ಕಾಣ್ತಿದೆಯಲ್ಲ. ಮತ್ತೆ ಈವ್ನಿಂಗ್ ಎಷ್ಟು ಗಂಟೆಗೆ ಅವ್ರು ಹೇಳಿದ್ರು ಲೈವ್ ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ ಅಂತ? 7 o'clock. ಸೆವೆನ್ 30ಗೆ ಲೈವ್ ಮ್ಯೂಸಿಕ್ ನಡೆಯುತ್ತೆ ಅಂತ ಹೇಳಿದ್ರು. ಇವಾಗಲೇ 8 o'clock ಆಗೋಗಿದೆ. ನಮ್ಮ ಕಂದು ತಾಚಿ ಮಾಡ್ತಾಯಿದೆ. ಗಗನ್ ಅವರು ಫುಲ್ಲು ಫೋನ್ ನೋಡ್ತಾ ಇದ್ದಾರೆ. ಅಂದರೆ ಅವಳು ಮಧ್ಯಾಹ್ನ ನಿದ್ದೆನೇ ಮಾಡಲಿಲ್ಲ. ನಾವು ಡೈರೆಕ್ಟ್ ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಡೋದ್ವಿ. ಅಲ್ಲಿಂದ ನಾವು ರೂಮ್ ಬುಕ್ ಮಾಡಿದ್ದಿದ್ದು ಪ್ರೈವೇಟ್ ಬೀಚ್ ಆ್ಯಕ್ಸಸ್ ಇತ್ತು. ಸೊ ಹಂಗೆ ಸ್ವಿಮ್ಮಿಂಗ್ ಪೂಲಿಂದ ಡೈರೆಕ್ಟ್ ನಾವು ಬೀಚಿಗೆ ಹೋದ್ವಿ. ಆಮೇಲೆ ಬಂದು ಅವಳಿಗೆ ಫುಲ್ ಬಿಸಿ ಬಿಸಿ ಸ್ನಾನ ಮಾಡಿಸಿದೆ. ಸೊ ಅವಳು ಮಲ್ಕೊಂಡೇ ಬಿಟ್ಲು. ಸೊ ಈಗ ಅವಳು ಮಲಗಿ ಆಲ್ರೆಡಿ 1.5 hour ಆಯಿತು. ಇನ್ನೂ ಎದ್ದಿಲ್ಲ ಮೇಡಮ್ಮು. ನೋಡೋಣ, ಅವಳು ಎದ್ದರೆ ಅಲ್ಲಿ ಹೋಗಬೇಕು. ಆ್ಯಕ್ಚುಲಿ ಊಟ ಮಾಡೋಕ್ಕಾದ್ರೂ ಅಲ್ಲಿಗೆ ಹೋಗಲೇಬೇಕು. ನಮ್ಮ ದಿನ ಇವತ್ತು ಈ ಥರ ಕಳೀತು. ಸೊ ಸಿ ಯು ಟುಮಾರೋ.